1 ಕಟ್ ಪಾಲಕ್ ಸೊಪ್ಪು, 1 ಬಟ್ಲು ಮೊಸರಿದ್ರೆ ಸಾಕು. ನೀವು ರುಚಿಯಾಗಿರುವಂತಹ ರೆಸಿಪಿನ ಮಾಡ್ಕೊಳ್ಬೋದು. ಇದು ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಚಪಾತಿ ಜೊತೆ, ರೊಟ್ಟಿ ಜೊತೆ, ಬಿಸಿ ಮುದ್ದೆ, ಅನ್ನದ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಒಂದು 5 ನಿಮಿಷ ಟೈಮ್ ಇದ್ದರೆ ಸಾಕು. ಈ ಫ್ರೆಶ್ ಆಗಿರೋ ಸೊಪ್ಪು ತೊಗೊಂಡು ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು. ಇದನ್ನು ಮಾಡ್ಕೊಳ್ಳೋದಕ್ಕೆ 1 ಕಟ್ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಆದಷ್ಟು ಫ್ರೆಶ್ ಆಗಿರೋ ಸೊಪ್ಪನ್ನೇ ತೊಗೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಇದನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ, ಆವಾಗ ಸೊಪ್ಪು ತೊಗೊಂಡು ಆವಾಗ ಮಾಡ್ಕೊಳ್ಳಿ, ತುಂಬಾ ರುಚಿ ಜಾಸ್ತಿ ಆಗುತ್ತೆ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ನೀವು ಮಾಮೂಲಿ ಒಗ್ಗರಣೆಗೆ ಹಾಕ್ತೀವಲ್ಲ ಅದೇ ಇಂಗ್ರೀಡಿಯೆಂಟ್ಸು. ಒಂದು ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ಳಿ, ರುಚಿಯಾಗಿ ಬರುತ್ತೆ. ನೋಡಿ, ಈರುಳ್ಳಿ ಎಲ್ಲ ಬಾಡಿದೆ. ಈಗ ಹೆಚ್ಚಿಟ್ಕೊಂಡಿರೋಂತಹ ಪಾಲಕ್ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಒಂದು ಕಟ್ಟಲ್ಲಿ ನೋಡಿ ಇಷ್ಟು 2 ಪ್ಲೇಟ್ ಆಗೋಷ್ಟು ಸೊಪ್ಪು ಇತ್ತು. ಸ್ವಲ್ಪ ಕಡ್ಡಿ ಬರುತ್ತಲ್ವ, ಅದನ್ನು ತೆಗೆದಿಡಬೇಕು. ಆದಷ್ಟು ಬರೀ ಎಲೆಗಳನ್ನ ತೊಗೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಒಗ್ಗರಣೆ ಒಳಗಡೆ ಸೊಪ್ಪನ್ನು ಬಾಡಿಸ್ಕೊಳ್ಳೋದ್ರಿಂದ ಕೇವಲ ಒಂದು 2-3 ನಿಮಿಷಕ್ಕೇ ಸೊಪ್ಪು ಚೆನ್ನಾಗಿ ಬಾಡಿ ಸಾಫ್ಟ್ ಆಗುತ್ತೆ. ಆದಷ್ಟು ಸಾಫ್ಟ್ ಆಗೋ ತನಕ ಒಗ್ಗರಣೆ ಎಲ್ಲ ಬಾಡಿಸ್ಕೊಳ್ಳಿ, ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಸೊಪ್ಪು ಇನ್ನೇನು ಬಾಡ್ತಾಯಿದೆ. ಸೊಪ್ಪು ಚೆನ್ನಾಗಿ ಬಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಕ್ಯಾಮ್ರಾದಲ್ಲಿ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೋಡಿ. ಈಗ ಒಗ್ಗರಣೆಯಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿದೆ. ಪೂರ್ತಿಯಾಗಿ ಬಾಡಿದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿ, 1 ಸ್ಪೂನ್ ಅಚ್ಕಾರದ ಪುಡಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಂಡ್ಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಇದು ಸಂಪೂರ್ಣವಾಗಿ ತಣ್ಣಗಾಗಬೇಕು. ತಣ್ಣಗಾಗೋವಷ್ಟೊತ್ತಿಗೆ 1 ಬಟ್ಲಷ್ಟು ಮೊಸರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮೊಸರಲ್ಲಿರೋ ಕೆನೆನ ಬೀಟ್ ಮಾಡ್ಕೊಳ್ಳೋಣ. ಹಾಗೆ ಕೆನೆ ಸಿಗ್ತಾಯಿದ್ರೆ ತಿನ್ನೋದಕ್ಕೆ ಚೆನ್ನಾಗಲ್ಲ. ಹಾಗಾಗಿ ಈ ರೀತಿ ಒಂದು ಬೀಟರಿಂದ ಸ್ವಲ್ಪ ಮೊಸರನ್ನ ಬೀಟ್ ಮಾಡಿಕೊಂಡು ಒಗ್ಗರಣೆ ಈಗ ಸಂಪೂರ್ಣವಾಗಿ ತಣ್ಣಗಾಗಿದೆ. ಸ್ಟವ್ವಿಂದ ಕೆಳಗೆ ಇಳಿಸ್ಕೊಂಡು ಮೊಸರನ್ನ ಸೇರಿಸ್ತಿದ್ದೀನಿ. ಆದಷ್ಟು ಗಟ್ಟಿ ಮೊಸರು ತೊಗೊಳ್ಳಿ, ರುಚಿಯಾಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ನಮ್ಮ ಹೊಸ ರೆಸಿಪಿ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ಬಿಸಿ ಮುದ್ದೆ, ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲಿ ಮಕ್ಳುಗಳು ಸೊಪ್ಪು ತಿನ್ನೋಕ್ಕೆ ಇಷ್ಟಪಡೋಲ್ಲ. ದಿನ ಒಂದೇ ರೀತಿ ಸೊಪ್ಪಿನ ಸಾರು ಮಾಡ್ತಾಯಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಈ ರೀತಿ ಸ್ವಲ್ಪ ಹೊಸದಾಗಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಬೇಸಿಗೆಲಂತೂ ತುಂಬಾ ತಂಪಾಗಿರುತ್ತೆ. ಪಾಲಕ್ ಸೊಪ್ಪು ತಂಪಾಗಿರುತ್ತೆ, ಜೊತೆಗೆ ಮೊಸರು ತಂಪು. ಹಾಗಾಗಿ ಒಂದು ಸಲ ಈ ಬೇಸಿಗೆನಲ್ಲಿ ಟ್ರೈ ಮಾಡಿ ನೋಡಿ. ತುಂಬಾ ಹೆಲ್ತಿ ರೆಸಿಪಿ ಇದು. ನೋಡಿ, ಬಿಸಿ ಅನ್ನದ ಜೊತೆ ತಿಂತಾಯಿದ್ದಂತೂ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.